ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಭರ್ಜರಿ ತಯಾರಿ ಮಾಡ್ತಾ ಇದ್ದಾರಂತೆ. ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿ ಅಂತ ಜನ ಒತ್ತಾಯಿಸ್ತಾ ಇದ್ದಾರಂತೆ. ಇದರ ಮಧ್ಯೆ ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ಎಂಬ ಪ್ರಶ್ನೆಗೆ ಉಚ್ಚಾಟಿತ ಶಾಸಕ ನನ್ನ ಹೆಣ ಕೂಡ ಅದ್ರ ಮುಂದೆ ಹೋಗಬಾರ್ದು, ಕಾಂಗ್ರೆಸ್ಗೆ ಹೋಗಬಾರ್ದು ಅಂತ ಹೇಳಿದರು. ಮತ್ತು ತಮ್ಮ ಹಳೆ ಡಯಲಾಗನ್ನು ರಿಪೀಟ್ ಮಾಡಿದ್ದಾರೆ. 2029 ನಾನೇ ಮುಖ್ಯಮಂತ್ರಿ ಆಗ್ತಾರಂತೆ. ಬನ್ನಿ ಏನು ಹೇಳಿದ್ರು ಕೇಳಿಸ್ಕೊಂಬರೋಣ. ನನ್ನ ಶವ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗಬಾರ್ದು, ಮತ್ತೆ ಗುಡುಗುತ್ತಿದ್ದಾರೆ ಬಸನಗೌಡ ಯತ್ನಾಳ್. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು ಎಂ ಬಿ ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರಿದ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೀನಿ. ನೋಡ್ತೀರಿ 2028ಕ್ಕೆ ನಾನೇ CM ಆಗ್ತೀನಿ. ನಿಮ್ಮ ಅಮೂಲ್ಯವಾದಂಥ ಚಾನೆಲ್ಗಳು ವೇಸ್ಟ್ ಮಾಡಿಬಿಟ್ರೆ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಎರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ, ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ, ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನೂ ತೊಗೋತೀರಿ, ಅರ್ಜುನೂ ತೊಗೋತೀರಿ, ಕೃಷ್ಣನ್ ತೊಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತೀರಿ. ದುಷ್ಟ ಕುಟುಂಬಕ್ಕೆ ಮುಂದೊಮ್ಮೆ ಅಂತ್ಯ ಕಾದಿದೆ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ಇವತ್ತು ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿಯೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು. ಕೊನೆಗೆ ರಾಮಗನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಯಾರ ಕೈ ಕಾಲು ಹಿಡಿಯೋದಿಲ್ಲ. ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾವು ಮಾತಾಡೀನಿ. ನಡಳ್ಳಿ ಎಂಬ ಹಂದಿ ಬಗ್ಗೆ ಮಾತಾಡಬೇಡಿ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ನಾನು ಯಾಕೆ ಸೋತೆ ಗೊತ್ತಾ? ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ಟರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದ್ದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ನಮ್ಮದಾಗಿರಲಿ ನಿಮಗೆ ಯಾಕೆ ಸೋತೆ ದೇವರಿಪ್ಪರಿಗೆಲ್ಲಿ? ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನೆ ಅಂತ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಆಮೇಲೆ ಅದೇ ಜನ ಹೊಡೆದ್ರು. ಅವ್ರದೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದರು. 1 ವರ್ಷದಲ್ಲೇ ಯತ್ನಾಳ್ BJP ಸೇರ್ಪಡೆ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾವಂತ 100% ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ಯತ್ನಾಳ್ ಈಗ ಫುಲ್ ಫ್ರೀ. ಮುಂದೆ ಮತ್ತಷ್ಟು ಬಾಂಬ್ಗಳನ್ನು ಸಿಡಿಸೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆದರೆ ಒಂದಂತೂ ಈ ರಮೇಶ್ ಜಾರಕಿಹೊಳಿ ಅವರನ್ನ ಮೆಚ್ಚಲೇಬೇಕು ನೋಡ್ರಿ. ಇಂಥ ಸಂದರ್ಭದಲ್ಲೂ ಕೂಡ ಎದೆ ಕೊಟ್ಟು ನಿಂತಿರೋದು ರಮೇಶ್ ಜಾರಕಿಹೊಳಿ ಒಬ್ಬರೇ. ಯಾರ ಜೊತೆ?
ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ. ಅಲ್ಲಿ ರಾಮುಲು ಕೂಡ ಪಾರ್ಟಿ ಚೇಂಜ್ ಮಾಡಿಬಿಟ್ರು, ಸಡನ್ನಾಗಿ ಬಂದುಬಿಟ್ಟು ಎಲ್ಲ ವಿಶ್ ಮಾಡಿ ಹೊರಟೋಗ್ಬಿಟ್ರು. ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ನೋಡಿ. ಎಲ್ಲ ಸೋತಿರೋರೆಲ್ಲ ಬರ್ಬೋದು, ಅದು ಬೇರೆ ವಿಚಾರ, ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ. ಆದರೆ ಒಬ್ಬ ಶಾಸಕರಾಗಿ ನಿಂತಿರೋದು ರಮೇಶ್ ಜಾರಕಿಹೊಳಿ, ಅದನ್ನು ಮಾತ್ರ ನಿಜವಾಗ್ಲೂ ಅಂದರೆ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಯಾರ ಜೊತೆ? ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ. ನಿಜವಾಗ್ಲೂ ಯತ್ನಾಳ್ ಅವರು ಸಾಧಾರಣವಾಗಿ ಒಂದು ಉತ್ತರ ಕರ್ನಾಟಕದ ಕನಸನ್ನಾದರೂ ಬಿತ್ತಬೇಕು. ಅವರೊಂದು ಭಾಷಣದಲ್ಲಿ ನೋಡಿ, ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಇದಾಗಬೇಕು, ಅದಕ್ಕೆ ಏನು ಪ್ಲ್ಯಾನ್ ಇದೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್. ಈಗ ನಾವು ಹೇಳ್ತೀವಲ್ವ, ಈಗ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟೇ ನೀವು ಟೀಕೆ ಟಿಪ್ಪಣಿ ಮಾಡಿರಿ, 40,000 ಕೋಟಿ ಆಯಿತು, 50,000 ಕೋಟಿ ಆಯಿತು ಅಂತೇಳಿ, ಅಥವಾ ಅದರಲ್ಲಿ ಇಷ್ಟು ದುಡ್ಡು ಹೊಡಿತಾರೆ, ಮತ್ತು ಒಂದು ಕನಸಾದರೂ ಬೇಕಲ್ಲ. ಈ ಉತ್ತರ ಪ್ರದೇಶದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಲ್ಲಿ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದರು, ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದರು, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದರು. ಬೇರೆ ಬೇರೆ ಪಾರ್ಟಿ, ಯೋಗಿ ಆದಿತ್ಯನಾಥ್ BJP, ಆಮೇಲೆ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ, ಆಮೇಲೆ ಮಾಯಾವತಿಯವರು ಬಹುಜನ್ ಸಮಾಜ್ ಪಾರ್ಟಿ. ಈ ಮೂವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರ ಕನಸು ಹೆಂಗಿತ್ತು ಅಂತಂದರೆ, ಒಬ್ಬರು ಮುಖ್ಯಮಂತ್ರಿ ಈ ಎಲ್ಲಿಂದ ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ಒಂದು ರೋಡ್ ಮಾಡೋದು, ಹೈವೇ ಅಂತ. ಇನ್ನೊಬ್ಬರು ಮುಖ್ಯಮಂತ್ರಿ ಅದೇ ಡೆಲ್ಲಿಗೆ ಇನ್ನೊಂದು ರೂಟಲ್ಲಿ ರೋಡು, ಇನ್ನೊಬ್ಬರು ಮುಖ್ಯಮಂತ್ರಿ ಇನ್ನೂ ಸ್ವಲ್ಪ ಹತ್ತಿರದ ರೂಟ್, ಒಂದು ರೋಡ್ ಸಾಕಿತ್ತು. ಆದರೆ 3 ಯಾಕೆ ಅಂತಂದರೆ ಅದು ಉತ್ತರ ಪ್ರದೇಶಕ್ಕೆ ಏನು ಲಾಭ ತಂದು ಕೊಡುತ್ತೆ ಅಂತೇಳಿ. ಮಣ್ಣಂಗಟ್ಟಿ ನಮ್ಮ ನಾಯಕರಿಗೆ ಒಂದು ಐಡಿಯಾಗಳಿಲ್ಲ ರೀ. ನಾಟ್ ಓನ್ಲಿ ನಾನು ಯತ್ನಾಳ್ ಬಗ್ಗೆ ಹೇಳ್ತಾ ಇರೋದಲ್ಲ, ಒಂದು ಕನಸು, ಒಂದು ಕರ್ನಾಟಕದ ಬಗ್ಗೆ ಯಾಕ್ರಿ ಏನ್ರಿ ಇದೆ ಕನಸು? ಎಲ್ಲ ಫ್ರೀನಾ? ಒಂದು ಕನಸು ಬೇಕಲ್ಲ. ಒಂದು ನೋಡ್ರಿ, ಅಲ್ಲಿ ಬೀದರ್ನಿಂದ ಚಾಮರಾಜನಗರ ತನಕ ಒಂದು ರೋಡ್ ಮಾಡ್ತೀವಿ, ಆ ಕಡೆಯಿಂದ ಈ ಕಡೆ ತನಕ ಒಂದು ರೋಡು, ಒಂದು ಸರ್ಕಲ್ ಮಿಡಲ್ ಸೇರತ್ತೆ, ಈ ರೋಡು ಇಲ್ಲಿಗೆ ಹತ್ತಿರ ಆಗತ್ತೆ, 30 ಜಿಲ್ಲೆಗಳಲ್ಲಿ ಏರ್ಪೋರ್ಟ್ ಮಾಡ್ತೀವಿ. ಒಬ್ಬನಿಗೊಂದು ಐಡಿಯಾ ಇಲ್ಲ ಮಣ್ಣಂಗಟ್ಟಿ. ಸುಮ್ಮನೆ ಬಂದುಬಿಟ್ಟು ಇಲ್ಲಿ ನಾನು ಅದಾಗ್ತೀನಿ ಇದಾಗ್ತೀನಿ. ನೀವು ಯಾಕೆ ಆಗಬೇಕು? ರಾಷ್ಟ್ರಪತಿ ಆಳ್ವಿಕೆ ಸಾಕಪ್ಪ, ನಮಗೆ ಮಾಡ್ಕೊಂಡು ಹೋಗ್ತೀನಿ. BJP ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಭರ್ಜರಿ ತಯಾರಿ ಮಾಡ್ತಾ ಇದ್ದಾರಂತೆ. ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿ ಅಂತ ಜನ ಒತ್ತಾಯಿಸ್ತಾ ಇದ್ದಾರಂತೆ. ಇದರ ಮಧ್ಯೆ ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ಎಂಬ ಪ್ರಶ್ನೆಗೆ ಉಚ್ಚಾಟಿತ ಶಾಸಕ ನನ್ನ ಹೆಣ ಕೂಡ ಅದ್ರ ಮುಂದೆ ಹೋಗಬಾರ್ದು, ಕಾಂಗ್ರೆಸ್ಗೆ ಹೋಗಬಾರ್ದು ಅಂತ ಹೇಳಿದರು. ಮತ್ತು ತಮ್ಮ ಹಳೆ ಡಯಲಾಗನ್ನು ರಿಪೀಟ್ ಮಾಡಿದ್ದಾರೆ. 2029 ನಾನೇ ಮುಖ್ಯಮಂತ್ರಿ ಆಗ್ತಾರಂತೆ. ಬನ್ನಿ ಏನು ಹೇಳಿದ್ರು ಕೇಳಿಸ್ಕೊಂಬರೋಣ. ನನ್ನ ಶವ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗಬಾರ್ದು, ಮತ್ತೆ ಗುಡುಗುತ್ತಿದ್ದಾರೆ ಬಸನಗೌಡ ಯತ್ನಾಳ್. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MP ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರ್ತೀನಿ. ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೀನಿ. ನೋಡ್ತೀರಿ, 2028ಕ್ಕೆ ನಾನೇ CM ಆಗ್ತೀನಿ. ನಿಮ್ಮ ಅಮೂಲ್ಯವಾದಂಥ ಚಾನೆಲ್ಗಳು ವೇಸ್ಟ್ ಮಾಡಿಬಿಟ್ಟ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ, ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ, ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು, ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ, ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನೂ ತೊಗೋತೀರಿ, ಅರ್ಜುನೂ ತೊಗೋತೀರಿ, ಕೃಷ್ಣನ್ ತೊಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತೀರಿ. ದುಷ್ಟ ಕುಟುಂಬಕ್ಕೆ ಮುಂದೊಮ್ಮೆ ಅಂತ್ಯ ಕಾದಿದೆ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ಇವತ್ತು ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿನೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು. ಕೊನೆಗೆ ರಾಮಗನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಯಾರ ಕೈ ಕಾಲು ಹಿಡಿಯೋದಿಲ್ಲ. ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ.
ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾವು ಮಾತಾಡೀನಿ. ನಡಹಳ್ಳಿ ಎಂಬ ಹಂದಿ ಬಗ್ಗೆ ಮಾತಾಡಬೇಡಿ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ನಾನು ಯಾಕೆ ಸೋತೆ ಗೊತ್ತಾ? ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ಟರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದ್ದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ಗಮನದಾಗಿರಲಿ ನಿಮಗೆ. ಯಾಕೆ ಸೋತೆ ದೇವರಿಪ್ಪರಿಗೆ? ಅಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನೆ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಆಮೇಲೆ ಅದೇ ಜನ ಹೊಡೆದ್ರು. ಅದೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದರು. 1 ವರ್ಷದಲ್ಲೇ ಯತ್ನಾಳ್ ಬಿಜೆಪಿ ಸೇರ್ಪಡೆ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನಾವು ಹಿಡಿದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ಯತ್ನಾಳ್ ಈಗ ಫುಲ್ ಫ್ರೀ. ಮುಂದೆ ಮತ್ತಷ್ಟು ಬಾಂಬ್ಗಳನ್ನು ಸಿಡಿಸೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆದರೆ ಒಂದಂತೂ ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಮೆಚ್ಚಲೇಬೇಕು ನೋಡ್ರಿ. ಇಂಥ ಸಂದರ್ಭದಲ್ಲೂ ಕೂಡ ಎದೆಗೆ ಎದೆ ಕೊಟ್ಟು ನಿಂತಿರೋದು